ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಯಾವುದೇ ಕ್ಷಣದಲ್ಲಿ ಬೇಕಿದ್ರೂ ವಿಸ್ತರಣೆ ಆಗುತ್ತಾ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟ. ಸಿಎಂ ಎಲ್ಲಾ ರೆಡಿ ಮಾಡ್ಕೊಳ್ಳಿ ಅಂತೇಳಿ ಸಿಎಂಗೆ ವರಿಷ್ಠರು ಹೇಳಿದ್ದಾರಂತೆ. ಯಾಕೆಂದ್ರೆ ಪಟ್ಟಿ ಈಗಾಗಲೇ ಹೋಗಿದೆ, ಫೈನಲ್ ಆಗಿರೋ ಸಾಧ್ಯತೆ ಇದೆ, ಬಟ್ ರಿಲೀಸ್ ಆಗ್ಬೇಕಾಗಿರೋದೊಂದು ಬಾಕಿ. ಹೀಗಾಗಿ ಸಿಎಂಗೆ ಎಲ್ಲಾ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರಂತೆ ವರಿಷ್ಠರು. ಬೆಂಗಳೂರಿಗೆ ಬಂದಿರುವಂತ ಕೆಸಿ ವೇಣುಗೋಪಾಲ್ ಸಂಪುಟ ವಿಸ್ತರಣೆಗೆ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಯಾವುದೇ ಕ್ಷಣದಲ್ಲೂ ಬೇಕಿದ್ರು ಹಾಗಾದ್ರೆ ಸಂಪುಟ ವಿಸ್ತರಣೆ ಆಗಬಹುದಾ? ಸಿಎಂಗೆ ಹೇಳಿರುವ ಮಾಹಿತಿ ಶೀಘ್ರದಲ್ಲೇ ಸಿಎಂ ಮತ್ತು ಮಾಜಿ ಸಿಎಂ ಜೊತೆ ಸಭೆ ಸಾಧ್ಯತೆ ಕೂಡ ಇದೆ. ಮತ್ತೊಂದು ಸಭೆಯ ಮುನ್ಸೂಚನೆ ನೀಡಿರುವಂತ ಕೆಸಿ ವೇಣುಗೋಪಾಲ್ ಸದ್ಯ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಆಗದ ಹಿನ್ನೆಲೆ ಮುಂಗಾರು ಅಧಿವೇಶನ ಮುಂದೂಡಿಕೆ ಸಾಧ್ಯತೆ ಕೂಡ ಇದೆ. ಆಗಸ್ಟ್ 6ರಂದು ಆರಂಭ ಆಗಬೇಕಾಗಿದ್ದಂತ ವಿಧಾನಮಂಡಲ ಅಧಿವೇಶನ ಪೂರ್ಣ ಪ್ರಮಾಣದ ಸಂಪುಟದೊಂದಿಗೆ ಅಧಿವೇಶನ ನಡೆಸೋದಕ್ಕೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸಿಎಂ ಸೇರಿದಂತೆ ಇರೋದೇ 14 ಸಚಿವರು. ಹಾಗಾಗಿ ಉಳಿದಂತೆ 20 ಸಚಿವ ಸ್ಥಾನಗಳನ್ನ ಭರ್ತಿ ಮಾಡಬೇಕಿದೆ. ತದನಂತರದಲ್ಲೇ ಅಧಿವೇಶನ ಆರಂಭ ಮಾಡಬೇಕು ಅನ್ನುವಂತ ಕಾರಣಕ್ಕೆ ಸದ್ಯಕ್ಕೆ ಅಧಿವೇಶನ ಕೂಡ ಮುಂದೂಡಿಕೆ ಆಗೋ ಸಾಧ್ಯತೆ ಇದೆ. ಇನ್ನು ಇವತ್ತು ಯಾವುದೇ ಕ್ಷಣದಲ್ಲಿ ಬೇಕಿದ್ರೂ ಸಚಿವ ಸಂಪುಟ ರಚನೆ ಆಗ್ಬಿಡ್ಬೋದಾ, ಅಂದ್ರೆ 20 ಸಚಿವರನ್ನ ರೆಡಿ ಮಾಡ್ಬಿಡ್ಬೋದಾ ಅಂತ. ಸದ್ಯಕ್ಕೆ ಪಟ್ಟಿ ಅಂತೂ ರೆಡಿ ಇದೆ, ಆದ್ರೆ ರಿಲೀಸ್ ಆಗಿಲ್ವಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಈಗ ವರಿಷ್ಠರು ಸೂಚನೆ ಕೊಟ್ಟಿದ್ದಾರಂತೆ. ಕೆಸಿ ವೇಣುಗೋಪಾಲ್ ಜೊತೆಗೆ ಮತ್ತೊಂದು ಸುತ್ತಿನ ಮಾತುಕತೆ ಸಾಧ್ಯತೆನೂ ಇದೆ.